ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋಲಿ ನೀವು ನಾರ್ಮಲ್ ಸೀರೀಸ್ ಕಾರ್ಸ್ ನೋಡಿರ್ತೀರಿ ಹಾಟ್ ವೀಲ್ಸಲ್ಲಿ, ಮೀನ್ಸ್ LKs MKs. ಸೊ ಲಾಸ್ಟ್ ವಿಡಿಯೋಲ್ಲೇ ಹೇಳಿದೆ ಸ್ವಲ್ಪ ಪ್ರೀಮಿಯಂ ಕಾರ್ಸ್ ಇದೆ, ಒಂದು 2 ಸೆಟ್ಟು, ಅದು ವಿಡಿಯೋ ಮಾಡಾಕ್ತೀನಿ ಅಂತ. ಸೊ ಇದೆ ಗಾಯ್ಸ್ ಈ ಕಾರ್ಸ್. ಸೊ ಇದು ಒಂದು ಬಾಕ್ಸಲ್ಲಿ ಟೋಟಲಾಗಿ ಒಂದೇ ಸೆಟ್ಟು 2 ಇರುತ್ತೆ, ಡೂಪ್ಲಿಕೇಟ್. ಇದು 5 ಸೆಟ್ ಇರುತ್ತೆ, 5 ಕಾರ್ಸ್ ಇರುತ್ತೆ ಅಂದ್ಕೊಳ್ಳಿ. ಇದೇ ಥರ 2 ಸೆಟ್ ಇರುತ್ತೆ, ಒಂದು ಸೆಟ್ ಥರ 2 ಸೆಟ್ ಇರುತ್ತೆ. ಬಟ್ ನನ್ನ ಹತ್ರ 2 ಬೇರೆ ಬೇರೆ ಸೆಟ್ ಇದೆ, ಒಂದೇ ಸೆಟ್ ಅಲ್ಲ. ಸೊ ಯಾವ್ದಾದ್ರು ತೋರಿಸ್ತೀನಿ. ಸೊ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಮೇಲೆ ತೋರಿಸ್ತೀನಿ ಗೈಸ್, ಅದೇ ಇರೋದು ಚೆನ್ನಾಗಿರೋದು ಸೆಟ್ಟು. ಸೊ 2, 3, 4, 5 ಓಕೆ, ಇದೊಂದು ಸೆಟ್ಟು 5 ಸೆಟ್, ಇದೊಂದು ಸೆಟ್ ಆಗಿದೆ. ಸೊ ಇದು ಪಾಪಪ್ ಕಲ್ಚರ್. ಇದು ಪಾಪಪ್ ಅಲ್ಲ, ಪಾಪ್ ಕಲ್ಚರ್. ನಾನು ಪಾಪಪ್ ಅಂತ ಹೇಳ್ತಾ ಇದ್ದೀನಿ, ನಮಗೆ ಕನ್ಫ್ಯೂಸ್ ಆಗಬೇಡಿ. ನನಗೆ ಅದು ಪಾಪಪ್ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇದು ಪಾಪ್ ಕಲ್ಚರ್. ಸೊ ಯಾವ ಕಾರ್ಸ್ ಇದೆ ಅಂತ ಹೇಳ್ತೀನಿ. ಸೊ ಲ್ಯಾಂಬರ್ಗಿನಿ ಹರಕೆನ್ ಇದೆ. ಇದು ಗೊತ್ತಲ್ಲ, ನಾನು ಒಂದು ವೀಡಿಯೋಲಿ ಮಾಡಿದ್ದೆ ನಿಮಗೆ, ಪ್ರೀಮಿಯಂ ಕಾರ್ಸ್ ಅಂದರೆ ಏನೋ ಇದು ನಾರ್ಮಲ್ ಸೀರೀಸ್ ಕಾರ್ಸ್ ಅಂದರೆ ಏನು ಆ ಥರ. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದೇ ಚಾನಲಲ್ಲಿ ಹಳೆ ಮಾಡಲ್ಸ್, ಮೀನ್ಸ್ ಹಳೆ ವೀಡಿಯೋಸಲ್ಲಿ ನೋಡಿ, ಪ್ರೀಮಿಯಂ ಕಾರ್ಸ್ ಒಂದು ವೀಡಿಯೋ ಮಾಡಿರ್ತೀನಿ. ಆಮೇಲೆ ನಾರ್ಮಲ್ ಕೇಸ್ ಹೆಂಗೆ ಕಂಡಿಡಿಯೋದು, ಸೂಪರ್ ಟ್ರೆಷರ್ ಅಂತೆಲ್ಲ ಇದೆ. ಸೊ ಬೇಕಂದರೆ ಅದು ನೋಡಿ, ಟೈಮ್ ಇದ್ದಾರೆ ನಿಮಗೆ. ಇಲ್ಲಾಂದರೆ ಇದೇ ವೀಡಿಯೋ ಹಂಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಪ್ರೀಮಿಯಂ ಕಾರ್ಸ್ ಅಂದರೆ ಏನಿಲ್ಲ ಗೈಸ್, ಪ್ರೀಮಿಯಂ ಕಾರ್ಸ್ ಬಂದು ಮೆಟಲ್ ಟು ಮೆಟಲ್ ಅಂತ ಇರುತ್ತೆ. ಇಲ್ಲಿ ಬರ್ತಿದೆ ಮೆಟಲ್ ಟು ಮೆಟಲ್ ಅಂತ ಇರುತ್ತೆ. ಸೊ ಏನು ಲಾಜಿಕ್ ಮೆಟಲ್ ಟು ಮೆಟಲ್ ಅಂದರೆ ಮೇಲ್ಗಡೆನೂ ಮೆಟಲು, ಕೆಳಗಡೆನೂ ಮೆಟಲು ಅಷ್ಟೇ. ಆಮೇಲೆ ರಬ್ಬರ್ ವೀಲ್ಸ್ ಇರುತ್ತೆ. ಸೊ ಇದೇ ಪ್ರೀಮಿಯಂ ಕಾರ್ಸ್ ಅಂತ. ಸೊ ಎಲ್ಲ ಬರ್ದಿರ್ತಾರೆ ಇವರು ಪ್ರೀಮಿಯಂ ಅಂತ. ಇಲ್ಲಿ ಹಾಟ್ ವೀಲ್ಸ್ ಪ್ರೀಮಿಯಂ ಅಂತ. ಸೊ ಪ್ರೀಮಿಯಮ್ಗೂ ನಾರ್ಮಲ್ಗೆ ಏನು ಡಿಫ್ರೆನ್ಸ್ ಅಂದರೆ ಏನಿಲ್ಲ, ದುಡ್ಡೇ. ಹಳೇದು ನಾರ್ಮಲ್ ಅಂದರೆ 180 ಬರುತ್ತೆ, ಇದೆಲ್ಲ 560 ಬರುತ್ತೆ ಗೈಸ್ ಈ ಕಾರ್ಸ್ ಎಲ್ಲ. ಆಮೇಲೆ ವೆಯ್ಟ್ ಪ್ರಕಾರ ಆ ಕಾರ್ಸ್ ಎಲ್ಲ ಒಂದು ರೇಂಜ್ಗೆ ವೆಯ್ಟ್ ಇರುತ್ತೆ, ಇದೆಲ್ಲ ಹೆವಿ ವೆಯ್ಟ್ ಇರುತ್ತೆ. ನಿಮಗೆ ಸೌಂಡ್ರಲ್ಲೇ ಗೊತ್ತಾಗುತ್ತೆ. ಇದು ಪ್ರೀಮಿಯಮ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದೊಂದಿದೆ, ಲ್ಯಾಂಬರ್ಗಿನಿ ಒಂದಿದೆ. ಆಮೇಲೆ ಫೋರ್ಡ್ GT ಇದೆ. ಸೊ ನನಗೆ ಎಷ್ಟೊಂದು ಜನಕ್ಕೆ ಹಳೆ ಫೋರ್ಡು ಇಷ್ಟ. ನನಗೆ ಮೀನ್ಸ್ ಎಷ್ಟೊಂದು ನನಗೆ ಹಳೆ ಫೋರ್ಡ್ ಅಂದರೆ ತುಂಬ ಇಷ್ಟ. ಮೀನ್ಸ್ ಅದೇ ಫೋರ್ಡ್ ವಿಸಸ್ ಫೆರಾರಿ ಮೂವಿಲಿ ನೋಡಿರ್ತೀರಲ್ಲ, ಹಳೆ ಫೋರ್ಡು. ಸೊ ಅದು ಆ ಮಾಡಲು ಅದರಲ್ಲೂ ತುಂಬ ಇಷ್ಟ ಗೈಸ್. ಇದು ಡಿಸೈನ್ ಪ್ರಕಾರ ತುಂಬ ಚೆನ್ನಾಗಿದೆ. ಬಟ್ ಈ ಫ್ರೋಝಾ ಬಂದು ಇದೊಂದು ಗೇಮ್ ಇದೆ ಗೈಸ್, PS ಗೇಮ್ ಇದೆ ಫ್ರೋಝಾ. ಎಷ್ಟೊಂದು ಜನ ಗೊತ್ತಿರುತ್ತೆ ಫ್ರೋಝಾ. ಸೊ ಆ ಕಾರ್ ಇದು, ಮೀನ್ಸ್ ಆ ಗೇಮಲ್ಲಿ ಬರೋ ಕಾರ್ ಇದು ಚೆನ್ನಾಗಿದೆ. ಇದು ತುಂಬ ಡೀಟೇಲಿಂಗ್ ಚೆನ್ನಾಗಿದೆ. ಮೀನ್ಸ್ ಇದು ಎಷ್ಟು ಫಿನಿಶಿಂಗ್, ಎಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ 16 ಫೋರ್ಡ್ GT ಇದೆ. ಅದೇ ಹೇಳಿದ್ನಲ್ಲ, ಮೇ ಬಿ ಇದರಲ್ಲಿ 2 ಟ್ರ್ಯಾಕ್ ಕಾರ್ಸ್ ಕೊಟ್ಟಿದ್ದಾರೆ, 2 ಟ್ರ್ಯಾಕ್ ಕಾರ್ಸು ಮತ್ತು ಇನ್ನು 3 ಇದು ಕೊಟ್ಟಿದ್ದಾರೆ ಮೂವೀಸ್ ಕಾರ್ಸು. ಯಾವುದೋ ಕಾಮಿಕ್ ಇದೆ, ಆ್ಯಕ್ಷನ್ ಕಾಮಿಕ್ಸ್ ಅಂತನೂ ಗೊತ್ತಿಲ್ಲ. ಇದು ಚೆನ್ನಾಗಿದೆ ಗೈಸ್, ಇದು ನೋಡಿ. ಆಮೇಲೆ ಬ್ಯಾಕ್ ಟು ದ ಫ್ಯೂಚರ್ ಅಂತ ಇದು ನೋಡಿ. ಈ ಕಾರ್ ತೊಗೊಂಬಿಟ್ಟು ಆಮೇಲೆ ಈ ಮೂವಿ ನೋಡಿದೆ ಗೈಸ್ ನಾನು. ನನಗೆ ಇದು ಗೊತ್ತಿರಲಿಲ್ಲ. ಬಟ್ ಈ ಸೆಟ್ಟು ಅದು ಹೆಂಗಂದರೆ, ನಾವು ಓಲ್ಡ್ ಸೆಟ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅಟ್ಲೀಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ. ನನಗೆ ಈ ಮಾಡೆಲ್ ಹೆವಿ ಇಷ್ಟ ಗೈಸ್. ಇದು M5 BMW ಪರ್ಟಿಕ್ಯುಲರಾಗಿ M5 ಅಂತೂ ಸಿಕ್ಕಾಬಡೆ ಇಷ್ಟ ನನಗೆ. ಇದೊಂಥರ ಡ್ರೀಮ್ ಕಾರ್ ಥರನೇ ಹೇಳ್ಬೋದು. ಬಟ್ ಅದು 21 ಮಾಡಲು, ಆಮೇಲೆ ಇದಕ್ಕಿಂತ ಇನ್ನೊಂದು ಮಾಡೆಲ್ ಇದೆ, ಅದು ಇದರಲ್ಲೇ ಸೀರೀಸ್ ಇದೆ, G90 F90 ಆ ಥರ ಬರುತ್ತೆ. ಸೊ ಅದು ಇನ್ನೊಂದು ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಹಿಂಗೆ ಅಂತ. ಅದು ಇವಾಗ ಹೇಳಿದ್ರೆ ಅರ್ಥ ಆಗೋಲ್ಲ ನಿಮಗೆ. ಸೊ ಈ ಕಾರಿಗೋಸ್ಕರ ನಾನು ಎಲ್ಲ ಸೆಟ್ ತೊಗೊಂಡೆ. ಆ ಫೋರ್ಡ್ GT ಎಲ್ಲ ನನ್ನ ಹತ್ರ ನಾರ್ಮಲ್ ಕಾರ್ಸ್ ಎಲ್ಲ ಇದೆ, ಲ್ಯಾಂಬರ್ಗಿನಿ ಎಲ್ಲ. ಬಟ್ ಇದಿರಲಿಲ್ಲ M5 ನನ್ನ ಹತ್ರ, ಅದಕ್ಕೆ ಇದಕ್ಕೋಸ್ಕರ ತೊಗೊಂಡೆ ಗೈಸ್ ಹೋಲ್ ಸೆಟ್ಟು. ಬಟ್ ಚೆನ್ನಾಗಿದೆ ಇದು ನಾರ್ಮಲ್ ಸೆಟ್ ಗೈಸ್. ಸೊ ಅಷ್ಟೇ. ಸೊ ಇದು ಪಾಪ್ ಕಲ್ಚರು, ಇದು 5 ಸೆಟ್ಟು ಓಕೆ ಅಲ್ಲ. ಇವಾಗ ಇನ್ನೊಂದು ತೋರಿಸ್ತೀನಿ. ಮೇನ್ ಅದೇ ಗೈಸ್ ಇವಾಗ ಇರೋದಲ್ಲೇ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಸೊ ಬನ್ನಿ ತೋರಿಸ್ತೀನಿ. ರೋಡ್ ರನ್ನರ್ ಇದೆ ಗೈಸ್, ಇದು ನಿಮ್ಗೆ ಗೊತ್ತಿರುತ್ತೆ. ಇದು ಅಮೇರಿಕನ್ ಮಸಲ್ ಕಾರ್, ಇದು ತುಂಬ ಚೆನ್ನಾಗಿದೆ ಗೈಸ್. ಇದೊಂದು ಸ್ವಲ್ಪ ಇಷ್ಟ ಆಗಿದೆ ನನಗೆ. ಸೊ ಅದಕ್ಕೆ ಈ ಕಾರ್ ತೊಗೊಂಡೆ ನಾನು. ಆಮೇಲೆ ನಿಸ್ಸಾನ್, ಈ ಮಾಡೆಲ್ ನನ್ನ ಹತ್ರ ಇರಲಿಲ್ಲ, 240X SX. ಸೊ ಅದಕ್ಕೆ ತೊಗೊಂಡೆ. ಇದು ಸಕ್ಕತ್ತಾಗಿದೆ ಗಾಡಿ. ಇದು ನಾನು ಹುಡುಕಿದೆ, ಬಟ್ ನಿಸ್ಸಾನಲ್ಲಿ ಬೇರೆ ಮಾಡೆಲೆಲ್ಲ ಇದೆ, ಬಟ್ ಈ ಪರ್ಟಿಕ್ಯುಲರ್ 240 SX ಇರಲಿಲ್ಲ. ಸೊ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಎಡಿಷನ್ ಬೇರೆ,
ಅದಕ್ಕೆ ಇದು ತೊಗೊಂಡೆ. ಹೇಳಿದ್ನಲ್ಲ 560 ಇದೆಲ್ಲ ಪ್ರೈಸು. ಇದು ಚೆನ್ನಾಗಿದೆ, ಇದಕ್ಕೂ ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಕೋನಿಗ್ಸಿಕ್ CC-XR. ಸೊ ಇದು ಎಪಿಕ್, ಅದು 5 ಅನ್ಸುತ್ತೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 5 ಬರುತ್ತೆ. ಲಾಸ್ಟ್ ಸೀನಲ್ಲಿ ಅದು ಬ್ಯಾಂಕ್ ರಾಬರಿ ಮಾಡ್ಬಿಟ್ಟು ಅವಾಗ ಈ ಲಾಸ್ಟ್ ಸೀನ್ ಬರುತ್ತೆ. ನಾನು ಮೂವಿ ನೋಡಿ ಸಕ್ಕತ್ತಾಗಿದೆ ಗೈಸ್. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಪಾರ್ಟ್ 5 ಅಂತಲೇ ಸಪ್ರೇಟ್ ಫ್ಯಾನ್ಸ್ ಇದ್ದಾರೆ. ಸೊ ಅದರಲ್ಲಿ ಯೂಸ್ ಮಾಡಿರ್ತಾರೆ ಈ ಕಾರು. ಸೊ ಇದು ಆಮೇಲೆ ಈ ಕಾರ್ಗೋಸ್ಕರನೇ ನಾನೆಲ್ಲ ಸೆಟ್ಟು ತೊಗೊಂಡೆ. ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಇದೊಂದು ಕಾರ್ಗೋಸ್ಕರ ಅದು ಹೋಲ್ ಸೆಟ್ ತೊಗೊಂಡಿರೋ ಲೆಕ್ಕನೇ ಬಂತು. ಯಾಕಂದರೆ ಈ ಮಾಡೆಲ್ ಇರಲಿಲ್ಲ ಅಂತ ತೊಗೊಂಡೆ. ಸೊ ಆಮೇಲೆ ತುಂಬ ಡಿಮ್ಯಾಂಡ್ ಇದೆ ಗೈಸ್ ಈ ಮಾಡೆಲ್ಗೆ, ಆಟೋ ವೀಲ್ಸಲ್ಲಿ. ಅದು ಪರ್ಟಿಕ್ಯುಲರಾಗಿ ಎಷ್ಟೊಂದು ಜನ ಕೋನಿಗ್ಸಿಕ್ ಫ್ಯಾನ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವರಂತೂ ಬಿಡಲ್ಲ. ಇವಾಗ ನಾನು ನೋಡಿರೋ ಪ್ರಕಾರ ಏನಿದೆ ಆನ್ಲೈನಲ್ಲಿ ಮೋರ್ ದೆನ್ 1000 ಮೇಲೆ ಹೋಗ್ತದೆ, 1.5 ಅಂತೆಲ್ಲ ಕೇಳ್ತಾ ಇದ್ದಾರೆ ಒಬ್ಬೊಬ್ಬರು. ಬಟ್ ನಾನು ಕೊಟ್ಟಿದ್ದು 560 ಇದು ಪ್ಯಾಕಲ್ಲಿ ತೊಗೊಂಡಿದ್ದಕ್ಕೆ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಲ್ಯಾಂಬರ್ಗಿನಿ LM, ಇದು ನಾನು ಗೊತ್ತೇ ಇರಲಿಲ್ಲ ಗೈಸ್. ಲ್ಯಾಂಬರ್ಗಿನಿಯಲ್ಲಿ ಒಂದು SUV ಇದೆ ಅಂತ ನನಗೆ ಸೀರಿಯಸ್ ಆಗಿ ಐಡಿಯಾನೇ ಇರಲಿಲ್ಲ. ನಾನು ಗೊತ್ತಿರೋದು ಒಂದು ಊರಸ್ ಒಂದೇ ಗೊತ್ತಿರೋದು SUVಲಿ. ಬಟ್ ಈ ಮಾಡೆಲ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಇದು ಮತ್ತು ಇನ್ನೊಂದು ಕಾರ್ ಹೇಳಿದ್ನಲ್ಲ, ಅದೊಂದು ಕಾಮಿಕ್ ಕಾರ್, ಇದೆರಡು ತುಂಬ ಭಾರ ಇದೆ. ಸೊ ವರ್ತ್ ಅಂತಲೇ ಹೇಳ್ಬೋದು. 500ಗೆ ತುಂಬ ಭಾರ ಇದೆ. ಅದರ ಮೆಟಲ್ ಟು ಮೆಟಲ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಲಾಸ್ಟ್ ಸುಪ್ರಾ ಇದೆ ಗೈಸ್ ನನ್ನ ಹತ್ರ, GR ಸುಪ್ರಾ ಇದೆ. ಸೊ ಇದು ತುಂಬ ಇಷ್ಟ ಆಗಿದೆ. ಸೊ ಇಷ್ಟೇ, ಅದು ಹಾಟ್ ವೀಲ್ಸಲ್ಲಿ ಟೋಟಲಾಗಿ 1 2 3 4 5, ಇದು 5, ಇದು 5 ಫ್ಯೂರಿಯಸ್ ಎಡಿಷನು, ಇದು ಪಾಪ್ ಕಲ್ಚರ್ ಎಡಿಷನು ಅಷ್ಟೇ ಗೈಸ್. ಪ್ರೀಮಿಯಮ್ದು ಇನ್ನೊಂದೊಂದು ಸೆಟ್ ಇದೆ ನನ್ನ ಹತ್ರ, ಇನ್ನೂ 2 ಸೆಟ್ ಇದೆ ಪ್ರೀಮಿಯಮ್ಮು, ಅದು ಹೊಸದೇ. ಬಟ್ ಅದೇನಂದರೆ ತುಂಬ ನಿಮಗೆ ಕನೆಕ್ಟ್ ಆಗಲ್ಲ ಕಾರ್ಸು. ಇದಂದರೆ ಕೋನಿಗ್ಸಿಕ್ ಇದೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಜನ ಬೇಗ ಕನೆಕ್ಟ್ ಆಗುತ್ತೆ. ಆಮೇಲೆ ಅಷ್ಟೇ ಗೈಸ್, ಇನ್ನು ಅದು ಹೇಳಿದ್ನಲ್ಲ, ಇನ್ನು 2 ಸೆಟ್ ಇದೆ, ಅದು ಇನ್ನೊಂದು ವೀಡಿಯೋಲಿ ಮಾಡ್ತೀನಿ ಪ್ರೀಮಿಯಮ್ಮು. ಆಮೇಲೆ ನಾರ್ಮಲ್ ಕಾರ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಬೇರೆ ಹೊಸ ಕೇಸ್ದು. ಅದು ಹೆಂಗಾರೆ ಪಿಕ್ ಮಾಡಿ ತೊಗೊಂಡಿರೋದು. ವೆರಿ ಲಿಮಿಟೆಡ್ ಕಾರ್ಸ್ ಇದೆ, ಅಲ್ಲಿ ಬರೋ ಡೇಸಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್ ಅಷ್ಟೇ.